ಹೆಂಗಿದ್ರೆ ಇವಾಗ ಹಂಗಿದೆ ನಾವೇ ದೊಡ್ಡವರ ಅಮ್ಮ ಇಲ್ಲೇ ಇರ್ರಿ. ನಿಮ್ಮ ಇವ್ರಿಗೆ ಎಲ್ಲರಿಗೂ ಅಲ್ಲ ಹೆಸರಲ್ಲಿ ಸ್ವಲ್ಪ ನೋಡಿ ಹಾಂ ಬನ್ನಿ
ಕಾಂಗ್ರೆಸ್ ಪಕ್ಷದ ಔಟ್ರೀಚ್ ಸೆಲ್ ಅಂತಿದೆ ನಮ್ಮ ಪಕ್ಷದಲ್ಲಿ. ಅದರ ಅಧ್ಯಕ್ಷರು ಕಾರ್ತಿಕ್, ನಮ್ಮ ಅದೇ ರೀತಿ ಇನ್ಚಾರ್ಜ್ ಪೌಲ್ ಅಂತ, ಮತ್ತು ವೆಂಕಟೇಶ್ ಕೋರ್ತಿ ಅವರು ಮಾಜಿ ಮಹಾಪೌರರು. ಇವತ್ತು ಕಾರ್ತಿಕ್ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹೆಲ್ತ್ ಕ್ಯಾಂಪ್ ಇದೆ, ಐ ಕ್ಯಾಂಪ್ ಇದೆ, ಮತ್ತು ಬ್ಲಡ್ ಡೊನೇಷನ್ ಇದೆ, ಮತ್ತು ಜನರಲ್ ಚೆಕಪ್. ಎಲ್ಲರೂ ಯಾರು ಬಂದು ಅವಶ್ಯಕತೆ ಇದೆ ಅವರೆಲ್ಲ ಕೂಡ ಬಂದು ಮಾಡ್ಕೊಂಡು ಬಂದಿದ್ದಾರೆ. ಪೌರ ಕಾರ್ಮಿಕರಿಗೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಕಾಯಿಲೆ ಇರೋರೇ ಬರಬೇಕಂತೇನಿಲ್ಲ. ಜನರಲ್ ಚೆಕಪ್ಗೆ ಎಲ್ಲರೂ ಕೂಡ ಬಂದು ಅವರ ಆರೋಗ್ಯ ತಪಾಸಣೆ ಮಾಡ್ಕೊಂಡಿದ್ದಾರೆ. ಕಾರ್ತಿಕ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಮತ್ತು ನಮ್ಮ ರಂಗೇಶ್ ಮತ್ತು ಪಾಲ್ ಬಂದಿದ್ದಾರೆ ಕೇರಳದಿಂದ, ಅವರಿಗೂ ಕೂಡ ಧನ್ಯವಾದ. ಮೊದಲನೇ ಬಾರಿಗೆ ಹುಟ್ಟುಹಬ್ಬ ಈ ಥರ ಆಚರಣೆ ಮಾಡ್ತಾ ಇರೋದು ಕಾರಣ ಏನಂತಂತಂದರೆ, ಇಷ್ಟು ದಿವಸ ನಾನು ಅಮೆರಿಕಾದಲ್ಲಿ ಪೈಲಟ್ ಟ್ರೈನಿಂಗ್ ಮುಗಿಸ್ಕೊಂಡು ಇದೆಲ್ಲ ಇದರಲ್ಲಿದ್ದೆ. ಆಮೇಲೆ ನನಗೆ ನಮ್ಮ ನ್ಯಾಷನಲ್ ಚೇರ್ಮನ್ ಕೇರಳ ಮುಖ್ಯಮಂತ್ರಿ ಅವ್ರ ಮಗ ಸ್ಯಾಂಡಿ ವುಮೆನ್ ಅವರು ನನ್ನನ್ನು ಗುರುತಿಸ್ಬಿಟ್ಟು ನನಗೆ ಸ್ಟೇಟ್ ಚೇರ್ಮನ್ ಮಾಡೋದು. ಆದ್ಮೇಲೆ ಬರ್ತಾ ಇರ್ತಕ್ಕಂಥ ಮೊದಲನೇ ಹುಟ್ಟುಹಬ್ಬ ಇದು. ಹಂಗಾಗಿ ಈ ಹುಟ್ಟುಹಬ್ಬಕ್ಕೆ ಅವರು ಬರ್ತಾ ಇದ್ರು. ಕಾರಣಾಂತರ ಅವ್ರ ಕಾನ್ಸ್ಟಿಟ್ಯೂನ್ಸಲ್ಲೇ ಮೀಟಿಂಗ್ಸ್ ಎಲ್ಲ ಇದ್ದಿದ್ದರಿಂದ ಬರ್ಲಿಕ್ಕೆ ಆಗಲಿಲ್ಲ. ಆದ್ರಿಂದ ನಮ್ಮ ಇನ್ಚಾರ್ಜ್ ಅವರು ಅಶ್ವರಾಜ್ ಪೌಲ್ ಅವ್ರನ್ನ ಕಳಿಸಿದ್ದಾರೆ. ಅವ್ರ ರೆಪ್ರೆಸೆಂಟೇಟಿವ್ ಅವರು ನಮ್ಮ ಜೊತೆಲಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನೇನಂತಂದ್ರೆ, ಒಂದು ಉಚಿತವಾಗಿ ಐ ಕ್ಯಾಂಪ್ ಮಾಡ್ತಿದ್ದೀರಿ. ಅದ್ರ ಜೊತೆಲಿ ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೋ ಅವ್ರಿಗೆ ರೀಡಿಂಗ್ ಕ್ಲಾಸಸ್ ಕೊಡ್ತೀರಿ. ಮತ್ತೆ ಇನ್ ಕೇಸ್ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಸೊ ಈ ನಮ್ಮ ಇದರಿಂದ ಅದೇನು ಆಗುತ್ತೋ ಅದನ್ನ ಮಾಡ್ಬಿಟ್ಟು ಅವ್ರಿಗೆ ಅದರದ್ದೊಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀವಿ. ಅದೇ ರೀತಿ ಒಂದು ಬ್ಲಡ್ ಕ್ಯಾಂಪು ಎಲ್ಲ ನಮ್ಮ ಹುಡುಗರು, ಸ್ನೇಹಿತರು, ಟೀಮ್, ತಂಡ ಎಲ್ಲರೂ ಸೇರಿ ಒಂದು ಬ್ಲಡ್ ಕ್ಯಾಂಪ್ ಕೂಡ ಆರ್ಗನೈಸ್ ಮಾಡಿದ್ದಾರೆ. ಆ ಬ್ಲಡ್ ಕ್ಯಾಂಪಲ್ಲೂ ಎಲ್ಲರೂ ಭಾಗವಹಿಸಿ, ನಾನು ಕೂಡ ಇವತ್ತು ಬ್ಲಡ್ ಕ್ಯಾಂಪಲ್ಲಿ ನಾನು ಬ್ಲಡ್ ಕೊಡ್ತಾ ಇದ್ದೀನಿ. ನಾನು ಬೇಸಿಕಲಿ ನಾನು ಸಿಂಪ್ಲಿಸಿಟಿ ಅನ್ನೋದು ಭಾಳ ಇಷ್ಟಪಡೋದು. ಆಡಂಬರ, ದೊಡ್ಡ ಮಟ್ಟದಲ್ಲಿ ಆಚರಣೆ ಇವೆಲ್ಲ ನನಗೆ ಇಷ್ಟ ಆಗಲ್ಲ. ನಾನು ಏನೇ ಮಾಡಿದ್ರು ಸರ್ವಿಸ್ ಓರಿಯೆಂಟೆಡ್ ಇರಬೇಕು. ಹಾಗಾಗಿ ಸುಮ್ಮನೆ ಬಂದು ಈಗ ಸೆಲೆಬ್ರೇಷನ್ ಮಾಡಿ ಅದು ಇದು ಅದ್ದೂರಿ ಕಾರ್ಯಕ್ರಮಕ್ಕಿಂತ ಜನರಿಗೆ ತಲುಪುವಂಥ ಸೇವೆ ಕಾರ್ಯಕ್ರಮಗಳು ಯಾವಿದೆಯೋ ಅದನ್ನೇ ನಾನು ಮಾಡ್ತಾ ಇರೋದು. ಅದನ್ನೇ ಮುಂದಕ್ಕೂ ನಾನು ಮಾಡುವಂಥದ್ದು.